ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಯ್ತು ಚಿಕ್ಕ ಯಜಮಾನ್ರೆ, ಅವಳೇನ್ ಮಾಡಿದ್ಲು? ಏನಂತ ಹೇಳಣ, ಸೂರ್ಯ ಉಡ್ದಾಗ ಒಂಥರ ಆಡ್ತಾಳೆ, ನೆತ್ತಿ ಮೇಲ್ ಬಂದಾಗ ಇನ್ನೊಂಥರ ಆಡ್ತಾಳೆ, ಮುಳುಗ್ದಾಗ ಮತ್ತೊಂಥರ ಆಡ್ತಾಳೆ. ಒಟ್ನಲ್ಲಿ ಮೂಡಿಲ್ದಿರೋ ನಿಮ್ ಮಗಳನ್ನ ಕಟ್ಕೊಂಡು ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ಅದಕ್ಕೆ ನಿಮ್ ಮಗಳನ್ನ ಇಮಿಡಿಯೇಟ್ ಆಗಿ ಊರಿಗೆ ಕರ್ಕೊಂಡು ಹೋಗ್ಬಿಡಿ. ಚಿಕ್ಕ ಯಜಮಾನ್ರೆ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನನ್ನ ಮಗಳಿಗೆ ಏನಂತ ತಪ್ಪು ಮಾಡವಳೆ? ಅವಳೇನಾದ್ರೂ ತಪ್ಪು ಮಾಡಿದ್ರೆ ಎಲ್ಲ ಹೊಟ್ಟೆಗೆ ಹಾಕಬಿಡಿ. ಅಯ್ಯೋ ಬೆಟ ಅಂಕಲ್, ನನ್ ಹೊಟ್ಟೆಗೆ ಬೆಟ ಅಂಕಲ್, ನನ್ನ ಹೊಟ್ಟೆಗೆ ಹಾಕೊಳ್ಳೋದು ಬೇರೆದನ್ನ, ನಿಮ್ ಮಗಳ ತಪ್ಪನ್ನ ನನ್ನ ಹೊಟ್ಟೆಗೆಲ್ಲ ಹಾಕೊಳಕ್ಕಾಗತ್ತೆ ಬೆಟ ಅಂಕಲ್. ನೋಡಿ, ಅವಳೇನೇ ತಪ್ಪು ಮಾಡಿದ್ರು ನಾನ್ ನಿಮ್ ತಾವ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಚಿಕ್ಕ ಯಜಮಾನ್ರೆ. ನನ್ ಮಗಳು ಒಂಥರ ಹಸು ಇದ್ದಂಗೆ. ಮುಂದೆ ಬಂದ್ರೆ ಆಯಕ್ಕಿಲ್ಲ, ಹಿಂದೆ ಬಂದ್ರೆ ಒದೆಯಕ್ಕಿಲ್ಲ. ಹಿಂಗ್ ಮಾಡವಳೆ ಅಂದ್ರೆ ನಾನ್ ನಂಬಕ್ಕಿಲ್ಲ ಚಿಕ್ಕ ಯಜಮಾನ್ರೆ. ಅವಳೇನಾರ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದ್ರೆ ಅವಳಿಲಿ ಕಳ್ಸೋ ಮಾತ್ರ ಆಡ್ಬೇಡಿ. ಅಯ್ಯೋ ಬೆಟ್ಟ ಅಂಕಲ್, ನಿಮ್ ಮಗಳು ಅಂಬ ಅನ್ನೋದಕ್ಕಿಂತ ಬೊಂಬ ಚಿಕ್ಕಿ ಬೊಮ್ಮ ಅಂತ ಗುಮ್ತಾನೆ ಇರ್ತಾಳೆ. ಮಾತಲ್ಲೇ ಬೈತಾಳೆ, ಲುಕ್ಕಲ್ಲೇ ಗುಮ್ತಾಳೆ. ಆದ್ರೆ ನಾನ್ ಇಷ್ಟೊತ್ತು ಹೇಳಿದ್ದು ಮಾಡಿದ್ದು ತಮಾಷೆಗಾಗಿ ಯಾವ್ದನ್ನು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ಅಯ್ಯೋ, ತಮಾಷೆಗ? ಯಾ ನೀವ್ ಹೇಳಿದ್ ನೋಡಿ ನನ್ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ಅಯ್ಯ, ಜೀವ ಎಲ್ಲಿರ್ಬೇಕು ಅಲ್ಲೇ ಇಟ್ಕೋಬೇಕು ಬೆಟ್ಟ ಅಂಕಲ್. ನಾನ್ ಮಾತಾಡದೆ ಅಂತ ಯಾಕೆ ಬಾಯಿಗೆ ಬರ್ಸ್ಕೊತಿದ್ದೀರಾ? ಅದು ನಿಮ್ ಮಗಳು ಯಾಕೋ ನನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ಲು ಅಂತ ಸುಮ್ನೆ ಫೋನ್ ಮಾಡಿದೆ ಅಷ್ಟೇ. ಅವಳು ಹಂಗೆ ಚಿಕ್ಕ ಯಜಮಾನ್ರೆ, ಏನಾದ್ರೂ ಮನ್ಸಲ್ಲಿ ಇಟ್ಕೊಂಡು ಹಂಗೆ ಕೊರಗ್ತಾ ಇರ್ತಾಳಷ್ಟೆ. ಅಯ್ಯೋ, ಅವಳ ಎದುರುಗಡೆನೆ ದೊಡ್ಡ ಪಿಚಾಚಿ ತರ ಗಂಡ ಅನ್ನಿಸ್ಕೊಂಡು ನಿಂತಾಗ ಹೇಳ್ಕೋಬೇಕಪ್ಪ. ನಮ್ ತಾಯಿ ತಿಥಿ ಮಾಡ್ಬೇಕು, ನನ್ನನ್ನ ಊರಿಗೆ ಕರ್ಕೊಂಡೋಗಿ ಅಂದಿದ್ರೆ ಸ್ವೀಟ್ ಟಪಕ್ ಅಂತ ಕರ್ಕೊಂಡ್ ಬರ್ತಿದ್ದೆ. ನೀವ್ ಈಗ್ಲೂ ಹೂ ಅನ್ನಿ ಟಕಾರ ಅಂತ ನಾಳೆ ಬೆಳಗ್ಗೆನೆ ಮನೇಲಿರ್ತೀವಿ. ಅಪ್ಪ, ಮಗಳೇ, ನಾವ್ ಎಲ್ಲಿಗೂ ಬರೋದಿಲ್ಲ. ನಾನು ಅಮ್ಮನ್ ಪೂಜೆನ ಇಲ್ಲಿ ಖುಷಿಯಾಗೆ ಮಾಡಿದ್ದೀನಿ. ಊರಿಗೂ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಗಳೇ ಮಗಳೇ, ಅಯ್ಯೋ ಫೋನೇ ಕಟ್ ಮಾಡ್ಬಿಟ್ಲಲ್ಲ. ನಮ್ಮ ಮಾವನ ಹತ್ರ ಇನ್ನೂ ಕಷ್ಟ ಸುಖ ಮಾತಾಡ್ಕೋಬೇಕಾಗಿತ್ತು, ಫೋನ್ ಕಟ್ ಮಾಡ್ಬಿಟ್ರಲ್ಲ. ನೀವ್ ಏನು ಮಾತಾಡೋದ್ ಬೇಕಾಗಿಲ್ಲ, ಸುಮ್ನೆ ಹೋಗಿ ಮಲ್ಕೊಳ್ಳಿ. ಯಪ್ಪ, ನಾನೇ ಮೆಂಟ್ಲು ಪೀಸು ಅಂದ್ರೆ ನನಗಿಂತ ದೊಡ್ಡ ಮೆಂಟ್ಲಲ್ವೇನ್ರಿ? ಈ ಡಾಕ್ಟರ್ ಕೆತ್ತಿರೋದೇನಾದ್ರೂ ಅರ್ಥ ಮಾಡ್ಕೊಂಡ್ಬಿಡ್ಬೋದು, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಇವಾಗ ಅದ್ ಅರ್ಥ ಆಗಿದೆ ಅಲ್ವಾ? ಇವಾಗ ಬೇರೆ ಏನು ಮಾತಾಡದೆ ಹೋಗಿ ಮಲ್ಕೊಳ್ಳಿ. ಇಲ್ದೆ ಹೋದ್ರೆ ನಾನು ಹೊರಗಡೆ ಹೋಗಿ ಮಲ್ಕೋಬೇಕಾಗತ್ತೆ. ಅಯ್ಯೋ, ಗಾಡ್ ಬ್ಲೆಸ್ ಸರ್, ಪ್ಲೀಸ್.
ನೀವು ಒಬ್ಳೆ ಹೋಗಿ ಮಲಗೋದು, ಬೇಜಾರಾಗೋದು, ಮನೆಯಿಂದ ಬ್ಯಾಗ್ ಹಿಡ್ಕೊಂಡು ಹೊರಡೋದು, ಯಾಕೆ ಬೇಕು ಇದೆಲ್ಲ? ನಾನ್ ಆಮೇಲೆ ಕಣ್ಣಿಗೂ ಬಾಯಿಗೂ ಎಣ್ಣೆ ಇಲ್ದಿರಂಗ್ ಓಡಾಡೋದು ಬೇಡ ಮೇಡಮ್. ಸಾಕು, ನೋಡಿದರೆ ನಿಮ್ ಪಾಡಿಗೆ ನೀವು ಮಲ್ಕೊಳ್ಳಿ, ನಮ್ ಪಾಡಿಗೆ ನಾವು ಮುದ್ರಕೋತೀವಿ. ಗುಡ್ ನೈಟ್, ಶಬಾ ಕೇರ್, ಶುಭರಾತ್ರಿ. ಪ್ಲೀಸ್.